ಯಾಕಿಲ್ಲಿದೆ? ನಾಯ್ರಾ, ಇದು ನಮ್ಮ ನ್ಯಾಷನಲ್ ಫ್ಲಾಗ್. ಎಸ್ ಟೀಚರ್, ನನಗೆ ಗೊತ್ತು ಇದು ನಮ್ಮ ನ್ಯಾಷನಲ್ ಫ್ಲಾಗ್. ಅದನ್ನ ಇವತ್ತು ಟಿವಿಲ್ ಕೂಡ ನೋಡ್ದೆ. ಹೌದು ನಾಯ್ರಾ, ಸರಿಯಾಗಿ ಹೇಳ್ದೆ. ಇವತ್ತು ಬೆಳಿಗ್ಗೆ ನಮ್ಮ ಸ್ಕೂಲಲ್ಲೂ ಕೂಡ ನಾವೆಲ್ಲ ಧ್ವಜಾರೋಹಣ ಮಾಡಿದ್ವಿ. ಹಾಗೆ ಇವತ್ತು ನಮ್ಮ ದೇಶದ ಗಣತಂತ್ರ ದಿವಸ. ಹೌದು, ಇವತ್ತು ಎಲ್ಲರೂ ಧ್ವಜದ ಮುಂದೆ ಎದ್ದು ನಿಂತ್ಕೊಂಡಿದ್ದನ್ನ ನಾನು ನೋಡ್ದೆ ಮಿಸ್. ನಿಮಗೆ ಗಣತಂತ್ರ ದಿವಸ ಅಂದ್ರೆ ಏನು ಅಂತ ಗೊತ್ತಾ? ಹೌದು ಟೀಚರ್, ನಾವು ವರ್ಷದಲ್ಲಿ 2 ಸಲ ಧ್ವಜಾರೋಹಣ ಮಾಡ್ತೀವಿ. ಸ್ವಾತಂತ್ರ್ಯ ದಿನಾಚರಣೆ ಇದ್ದಾಗ ಮತ್ತೆ ಗಣತಂತ್ರ ದಿನಾಚರಣೆಗೆ. ನಾಯ್ರಾ, ನಿಂಗ್ ನೆನ್ಪಿದ್ಯಾ, ನಾವಿಬ್ರು ಅಪ್ಪ ಅಮ್ಮನ ಜೊತೆಗೆ ಒಂದು ಕಾರ್ಟೂನ್ ಮೂವಿ ನೋಡಕ್ ಹೋಗಿದ್ವಲ್ಲ ಅದು. ಆಗ ಸ್ಕ್ರೀನ್ ಮೇಲೆ ನ್ಯಾಷನಲ್ ಫ್ಲಾಗ್ ಬಂದಾಗ ನಾವೆಲ್ಲರೂ ಎದ್ದು ನಿಂತಿದ್ವಿ, ಮೂವಿ ಶುರುವಾಗೋಕ್ಕೂ ಮುಂಚೆ. ಸರಿಯಾಗಿ ಹೇಳ್ದೆ. ನಾವೆಲ್ಲ ನಮ್ಮ ಧ್ವಜಕ್ಕೆ ಗೌರವ ಸಲ್ಲಿಸ್ಬೇಕು. ಹಾಗೆ ನೀನ್ ಹೇಳಿದ್ದು ಸರಿಯಾಗಿತ್ತು. ನಾವು ವರ್ಷದಲ್ಲಿ 2 ಸಲ ಧ್ವಜಾರೋಹಣ ಮಾಡ್ತೀವಿ. ಆದ್ರೆ ಗಣತಂತ್ರ ದಿವಸ ಅಂದ್ರೆ ಏನು? ನಂಗ್ ಗೊತ್ತಿಲ್ಲ ಟೀಚರ್. ಬೇಜಾರ್ ಮಾಡ್ಕೋಬೇಡ ನೀಲ್, ಬಾ ಅದ್ರ ಬಗ್ಗೆ ನಾನ್ ಹೇಳ್ತೀನಿ. ಹೇ ಫ್ರೆಂಡ್ಸ್, ನಮ್ ಜೊತೆ ಬನ್ನಿ. ಟೀಚರ್ ಈಗ ನಮ್ಗೆ ಗಣತಂತ್ರ ದಿವಸದ ಬಗ್ಗೆ ಹೇಳ್ಕೊಡ್ತಾರಂತೆ. ವಾವ್, ಬನ್ನಿ ಹೋಗೋಣ. ಅಸೆಂಬ್ಲಿ ಹಾಲ್ ಒಳಗೂ ಯಾರೋ ಅದ್ರ ಬಗ್ಗೆ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೆ ನಾನು. ನಾನು ಮುಂಚೆನೆ ಹೇಳಿರೋ ಹಾಗೆ ಇವತ್ತು ನಮ್ಮ ದೇಶದ ಗಣತಂತ್ರ ದಿವಸ. ಇವತ್ತು ತಾರೀಖ್ ಎಷ್ಟು ಅಂತ ಯಾರಾದ್ರೂ ಹೇಳ್ತೀರಾ ನನ್ಗೆ? 26 ಜನವರಿ. ವೆರಿ ಗುಡ್ ವಾಣಿ. ಪ್ರತಿ ವರ್ಷ ಈ ದಿನದಂದು ದೇಶದಾದ್ಯಂತ ಎಲ್ಲಾ ಕಡೆ ಪರೇಡ್ಸ್ ಇರುತ್ತೆ. ಇದ್ರಲ್ಲಿ ನೀನಂತ ಚಿಕ್ಕ ಸ್ಕೂಲ್ ಮಕ್ಕಳು ಕೂಡ ಪರೇಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗೇನೆ ಆರ್ಮ್ಡ್ ಫೋರ್ಸಸ್ ಅಲ್ಲಿರೋ ಯೋಧರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ನಿಮ್ಮ ಸುತ್ತಮುತ್ತ ಇರೋ ಎಲ್ಲಾ ಪೋಸ್ಟರ್ ಗಳನ್ನ ನೋಡಿ. ನ್ಯೂ ಡೆಲ್ಲಿಯಲ್ಲಿ ಆಗೋ ಪ್ರತಿ ವರ್ಷದ ಪರೇಡ್ಗಳ ಫೋಟೋಸ್ ಇಲ್ಲಿದೆ ನೋಡಿ ಎಲ್ಲರೂ. ಹಾಗೆ ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಧ್ವಜಾರೋಹಣ ಮಾಡೋದ್ನ ನೀವೆಲ್ರೂ ನೋಡೇ ಇರ್ತೀರಾ ಅನ್ಸುತ್ತೆ ಅಲ್ವಾ? ಹೌದು ಟೀಚರ್. ನಿಮಗ್ ಗೊತ್ತಾ, ನಮ್ಮ ದೇಶದ ರಾಷ್ಟ್ರಪತಿಯವರು ನ್ಯೂ ಡೆಲ್ಲಿಯಲ್ಲಿ ಧ್ವಜಾರೋಹಣ ಮಾಡಿದ್ರು. ಹೌದು ಟೀಚರ್, ಅದನ್ನ ನಾನು ಟಿವಿಲ್ ನೋಡ್ದೆ. ವೆರಿ ಗುಡ್ ಮಕ್ಳೇ. ನಾನಿವಾಗ ನಿಮ್ಮೆಲ್ಲರಿಗೂ ಗಣತಂತ್ರ ದಿವಸವನ್ನ ಯಾಕೆ ಆಚರಿಸ್ತೀವಿ ಅನ್ನೋದನ್ನ ಹೇಳ್ತೀನಿ. ಇವತ್ ನಾನ್ ನಿಮ್ಗೆ ನಾವು ಗಣತಂತ್ರ ದಿವಸವನ್ನ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ. ಎಷ್ಟೋ ವರ್ಷಗಳ ಹಿಂದೆ ನಮ್ಮ ದೇಶವನ್ನ ಬ್ರಿಟಿಷರು ಆಳ್ತಾ ಇದ್ರು. ಅವರು ಎಷ್ಟೋ ವರ್ಷಗಳ ಕಾಲ ಆಳಿದ್ರು. ಭಾರತೀಯರಿಗೆ ಸ್ವಾತಂತ್ರ್ಯನೇ ಇರ್ಲಿಲ್ಲ. ಅವ್ರಿಗೇನ್ ಬೇಕೋ ಅದನ್ನ ಮಾಡೋಕೆ ಆಗ್ತಾ ಇರ್ಲಿಲ್ಲ. ಎಷ್ಟೋ ಜನ ಎಷ್ಟೋ ವರ್ಷಗಳ ಕಾಲ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು. ಹಾಗೆ ಕೊನೆಗೆ 1947ರಲ್ಲಿ ಭಾರತೀಯರಿಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ತು. ಹಾಗೆ ಬಹಳಷ್ಟು ಮಂದಿ ನಾಯಕರು ಒಂದು ರೂಲ್ ಬುಕ್ ಮಾಡೋದಕ್ಕಾಗಿ ತುಂಬಾನೇ ಕಷ್ಟಪಟ್ರು. ಈಗ ನಮ್ ಸ್ಕೂಲಲ್ಲಿ ಹೇಗೆ ರೂಲ್ಸ್ ಇದೆಯೋ ಹಾಗೇನೆ ಅದ್ರಲ್ಲಿ ಸ್ವತಂತ್ರರಾಗಿರೋ ನಾವು ಏನೆಲ್ಲ ಮಾಡಬಹುದು, ಏನ್ ಮಾಡಬಾರ್ದು ಅನ್ನೋದು ಇತ್ತು. ನಾವು ಎಲ್ಲಿಗೆ ಹೋಗಬಹುದು, ಎಲ್ಲಿಗೆ ಹೋಗಬಾರ್ದು, ಹಾಗೆ ಇನ್ನಷ್ಟು ವಿಷಯಗಳು. ಆ ರೂಲ್ ಬುಕ್ ಅನ್ನೇ ನಾವು ಸಂವಿಧಾನ ಅಂತ ಕರಿತೀವಿ. ಪ್ರಪಂಚದಲ್ಲಿರೋ ಎಲ್ಲಾ ದೇಶಗಳಿಗೂ ಅದರದ್ದೇ ಆದ ಸಂವಿಧಾನ ಇರುತ್ತೆ. ಭಾರತದ ಸಂವಿಧಾನವನ್ನ ಬರೆಯೋದಕ್ಕೆ ನಮ್ಮ ನಾಯಕರಿಗೆ 3 ವರ್ಷಗಳೇ ಬೇಕಾಯ್ತು. 3 ವರ್ಷಗಳ ಕಾಲ ಮುತುವರ್ಜಿ ವಹಿಸಿ ಅದನ್ನ ಬರೆದಾದ್ಮೇಲೆ ಅದನ್ನ ಬಳಕೆಗೆ ತರಬೇಕು ಅಂತ ನಿರ್ಧಾರ ಆಯ್ತು. ಆ ಪುಸ್ತಕದಲ್ಲಿ ಇರೋ ಹಾಗೇನೆ ದೇಶವನ್ನ ನಡೆಸಬೇಕು ಅಂತ ಕೂಡ ನಿರ್ಧಾರ ಆಯ್ತು. ಸಂವಿಧಾನವನ್ನ ಬಳಕೆಗೆ ತಂದ ದಿನವನ್ನೇ ನಾವೀಗ ಗಣತಂತ್ರ ದಿವಸ ಅಂತ ಕರಿತಾ ಇದೀವಿ. ನಾವು ನಮ್ಮ ಈ ರೂಲ್ ಬುಕ್ ಅನ್ನ 26 ಜನವರಿ
50ರಂದು ಬಳಕೆಗೆ ತಂದ್ವಿ. ಅದಕ್ಕೆ ನಾವು ಪ್ರತಿ ವರ್ಷ ಜನವರಿ 26ರಂದು ಗಣತಂತ್ರ ದಿವಸವನ್ನ ಆಚರಿಸ್ತೀವಿ. ಓ, ನಂಗಿದೆಲ್ಲದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಹೌದು, ನಂಗೂ ಕೂಡ ಗೊತ್ತಿರ್ಲಿಲ್ಲ. ಥ್ಯಾಂಕ್ ಯು ಟೀಚರ್, ನಮ್ಗೆಲ್ಲರಿಗೂ ರಿಪಬ್ಲಿಕ್ ಡೇ ಬಗ್ಗೆ ಹೇಳ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಟೀಚರ್. ಯು ವೆಲ್ಕಮ್ ಮಕ್ಳೇ. ಹ್ಯಾಪಿ ರಿಪಬ್ಲಿಕ್ ಡೇ ಟು ಯು. ಸೇಮ್ ಟು ಯು ಟೀಚರ್.